ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆನು ಪ್ರಭು, ಸಹಿಸಲಾರೆನು. ಇಲ್ಲೇ ಇರುವ ಈ ಶಿಂಶುಭಾರಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಳ್ಳುವೆನು. ತಡೆ ಕೃತ್ಯವಿದನಿ ತಡೆ ಕೃತ್ಯವಿದನಿ ದುಡುಕದಿರು ತಾಯೇ ಸ್ವಬದಳಿರ್ಪರಾಮ ಈಕ್ಷಿಸಿ ವಾಕ್ಷಿಸಿ ಶರವಾ ಈಕ್ಷಿಸಿ ವಾಕ್ಷಿಸಿ ಶರವ ಪ್ರೇಕ್ಷೆಯ ಬಂದು ರಾಮ ಲಕ್ಷ್ಮಣರ ಸಹಿತ ಇದೇನಿದು? ರಾಮನಾಮವು ಕೇಳಿ ಬರುತ್ತಿರುವುದಲ್ಲ. ಈಗ ಯಾವ್ದು ಹಾಡು ನೋಡೋಣ? ರಾಕ್ಷಸರ ಮಾಯಿ ಆಗಿರಬಹುದೇ, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ? ರಾಮಚಂದ್ರ, ಮಾತೆ ವಿರಹದಿಂದ ಬಳಲಿದ್ದು ಶ್ರೀರಾಮನಿಗೆ ಸುಗ್ರೀವನು ಕೊಟ್ಟ ವಾಗ್ದಾನವನ್ನು ಫಲಿಸುವುದರಲ್ಲಿ ಸಂಶಯವೇ ಇಲ್ಲ. ಈಕೆಯನ್ನು ನೋಡಿದರೆ ಸೀತಾದೇವಿಯಂತೆ ತೋರುತ್ತಿರುವಳು. ಕ್ಷೇಮದಿಂದಿರುವರು ತಾಯೇ ರಾಮ ರವಿ ಕುಲ ಸೋಮರು. ಕ್ಷೇಮದಿಂದಿರುವರು ತಾಯೇ ರಾಮ ರವಿ ಕುಲ ಸೋಮರು. ಭರತನ ತಾಟಕಿಯ ಕೊಂದು ಮಾರೀಚನ ಬಾಕು ಮುರಿದ. ಭರತನ ತಾಟಕಿಯ ಕೊಂದು ಮಾರೀಚನ ಬಾಕು ಮುರಿದು ವೀರ ಮುನಿಯ ಯಜ್ಞ ಕಾಯ್ದು ನಾರಿ ಸಂಧಿಯ ದಾರಿ ಕಾಯ್ದ. ಯಮದಿಂದಿರುವರು ತಾಯೇ ರಾಮ ರವಿ ಕುಲ ಸೋಮರು. ಇದೇನಿದು? ಶ್ರೀರಾಮಚಂದ್ರನ ವೃತ್ತಾಂತವು ನನ್ನ ಕಿವಿಗೆ ಬೀಳುತ್ತಿರುವುದಲ್ಲ. ಆತನ ಧ್ಯಾನದಲ್ಲಿರುವ ನನಗೆ ರಾಮ ಧ್ಯಾನವು ಕೇಳಿಸುತ್ತಿರಬಹುದೇ? ಏನಿರಬಹುದು? ಮಾತೆ ರಾಮ 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 ಮಾತೆ, ಸಕಲ ಶುಭ ಲಕ್ಷ್ಯಗಳನ್ನು ಹೊಂದಿ ಶೋಭಿತಳಾಗಿ ಪ್ರಜ್ವಲಿಸುತ್ತಿರುವ ನೀವು ಯಾರು? ಜನಸ್ಥಾನದಿಂದ ಆ ನೀಚರವರು ಅಪಹರಿಸಿ ತಂದ ಸೀತಾದೇವಿ ನೀವಾಗಿದ್ದಲ್ಲಿ ಅಮ್ಮ, ನಿಮ್ಮೊಡನೆ ಕೆಲವು ಸಂಗತಿಗಳನ್ನು ತಿಳಿಸಬೇಕು, ದಯವಿಟ್ಟು ತಿಳಿಸಿ. ಈತನ ನಯ ವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಈತನಿಗೆ ನನ್ನ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮವು. ಅಯ್ಯ, ಜನಸ್ಥಾನದಿಂದ ಅಪಹೃತಳಾದ ನಿರ್ಭಾಗ್ಯ ಸೀತೆಯು ನಾನೇನಯ್ಯ, ನಾನು. ಅದರಲ್ಲಿ ನನ್ನ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವೆಯಲ್ಲ, ನೀವು ಯಾರು? ಮಾತೆ, ನಾನು ರಾಮಲಕ್ಷ್ಮಣರು ಕಳುಹಿಸಲ್ಪಟ್ಟ ದೂತನು. ಅಂಜನಾದೇವಿ ಗರ್ಭದಲ್ಲಿ ವಾಯುದೇವನ ಅನುಗ್ರಹದಿಂದ ಜನಿಸಿದ ಅಮ್ಮ, ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮತ್ತು ಮಾರುತಿ ಅಂತಲೂ ಕರೆಯುವರು. ಓಹೋ, ಹಿಂದೆ ದಂಡಕಾರಣ್ಯದಲ್ಲಿ ನನ್ನನ್ನು ಸನ್ಯಾಸಿ ವೇಷದಿಂದ ಅಪಹರಿಸಿಕೊಂಡು ಬಂದಂತೆ ಈಗಲೇನಾದರೂ ಈ ಕಪಿರೂಪಿ ಇಲ್ಲಿಗೆ ಬಂದಿರಬಹುದೇ? ಇರಲಿ ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನನ್ನ ಸ್ವಾಮಿಯ ವಿಷಯವನ್ನು ನೀನು ತಿಳಿಸಬಲ್ಲೆ ಏನು? ಅಪ್ಪಣೆ ತಾಯಿ. ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರ ಕುಸುಮಾನಿದೆ. ಸಂದೇಹ ಬಿಡು ಮಾತೆ
ಅಮ್ಮ ಪಾದ ಸೇವೆಗೆ ಬಂದ ಸೇವಕನೆಂದು ತಿಳಿಯಮ್ಮ ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರ ಕುಸುಮಾನಿತೆ. ಮಾತೆ ಸಂಶಯವನ್ನು ಬಿಟ್ಟು ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರನ ಪಾದ ಸೇವಕನೆಂದೂ ತಿಳಿಯಿರಿ. ವಾಲಿಯಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದ ಸುಗ್ರೀವರಾಜನು ಮತ್ತೆ ಶ್ರೀರಾಮಚಂದ್ರನ ಅನುಗ್ರಹದಿಂದ ಪುನಃ ರಾಜ್ಯವನ್ನು ಹೊಂದಿದನು. ನಿಮ್ಮನ್ನು ಹುಡುಕಲು ನಾನಾ ದಿಕ್ಕುಗಳು ಸಕಲ ಕಪಿವೀರರನ್ನು ಕಳಿಸಿರುವನು. ನೀವು ಋಷಿಮುಖ ಪರ್ವತದ ಬಳಿಯಲ್ಲಿ ಹಾಕಿದ್ದ ಆಭರಣದ ಗಂಟುಗಳನ್ನು ನಾವು ಎತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ಒಪ್ಪಿಸಿದೆವು. ಶ್ರೀರಾಮಚಂದ್ರನು ಅವುಗಳನ್ನು ತನ್ನ ಎದೆಯ ಮೇಲಿಟ್ಟುಕೊಂಡು ನಾನಾ ವಿಧವಾಗಿ ಪ್ರಲಾಪಿಸುತ್ತಾ ಅಮ್ಮ ಅವುಗಳ ದರ್ಶನ ಮಾತ್ರದಿಂದ ಇನ್ನೂ ಜೀವಂತವಾಗಿರುವನು ತಾಯಿ. ಹಾಗಾದರೆ ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರೇನು? ಇರುವರಮ್ಮ. ಅವರ ವಿಚಾರವನ್ನು ಕೇಳಿ ನನಗೆ ಸಂತೋಷವೂ ದುಃಖವೂ ಎರಡೂ ಹೆಚ್ಚುತ್ತಿರುವುದು. ರಾಮನೆಂತ ಚೆಲುವನಮ್ಮ ರಾಮರನು ಕುಲ ಸೋಮನು ಅಮ್ಮ ರಾಮನೆಂತ ಚೆಲುವನಮ್ಮ ರಾಮರನು ಕುಲ ಸೋಮನು ನೀಲಿ ವರ್ಣದ ರೂಪ ಧರಿಸಿದ ಅಮ್ಮ ನೀಲಿ ವರ್ಣದ ರೂಪ ಧರಿಸಿದ ಸರದಿ ಬಾಣವ ಹಿಡಿದು ನಿಲ್ಲುವನು ಸರದಿ ಬಾಣವ ಹಿಡಿದು ನಿಲ್ಲುವನು ರಾಮನೆಂತ ಚೆಲುವನಮ್ಮ ರಾಮರ ವಿಪುಲ ಅಮ್ಮ ಶ್ರೀರಾಮಚಂದ್ರನ ಶುಭ ಲಕ್ಷಣಗಳನ್ನು ಹೊರಳಿಸಲು ಸಹಸ್ರಮುಖವುಳ್ಳ ಆದಿಶೇಷನಿಗೆ ಅಸದಳವೆನಿಸುವಾಗ ಅಮ್ಮ ಮರದಿಂದ ಮರಕ್ಕೆ ನೆಗೆದು ಹೊಟ್ಟೆಯವರಿಗೆ ಕಪಿಯಿಂದ ಸಾಧ್ಯವೇ ತಾಯಿ? ತಿಳಿದ ಬಟ್ಟಿಗೆ ವರ್ಣಿಸು. ಜನನಿಯೇ ಇದು ರಾಮಚಂದ್ರನ ಜನನಿಯೇ ಇದು ರಾಮಚಂದ್ರನ ಧನ ಮುದ್ರಿಕೆ ಪ್ರಜ್ವಲ ರಾಮಚೂರಂ ಅಳುವಿನಿ ಸ್ವೀಕರಿಸುವುದು ಮನ ಅಮ್ಮ ಅಳುವಿನಿ ಸ್ವೀಕರಿಸುವುದು ಮನದ ದುಗುಡವಂ ತಳೆದು ಪೂಜ್ಯ ರಾಘವ ದಹಿಸಿ ಈ ಮುದ್ರಾ ಉಂಗುರವನ್ನು ಕಂಡಾಕ್ಷಣ ನನ್ನ ಸ್ವಾಮಿಯನ್ನೇ ಕಂಡಷ್ಟೇ ಸಂತೋಷವಾಯಿತು ಮಾರುತಿ, ಸಂತೋಷವಾಯಿತು. ಮಾತೆ ನನ್ನ ಮೇಲೆ ನಂಬಿಕೆ ಉಂಟಾಗಲು ಶ್ರೀರಾಮಚಂದ್ರನಿಗೆ ಒಪ್ಪಿಸಲು ಯಾವುದಾದರೂ ಒಂದು ವಸ್ತುವನ್ನು ದಾನ ಮಾಡಿ. ಓ ಮರೆತಿದ್ದೇನು ಮಾರುತಿ, ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳಿ. ಇಲ್ಲವಾದರೆ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸಬಾರದು, ಅಗ್ನಿ ಪ್ರವೇಶವೆಂದು ತಿಳಿಸು. ಈ ರಾಕ್ಷಸರ ಬಂಧನದಿಂದ ನನ್ನನ್ನು ಅದೆಲ್ಲಿಗೆ ಪಾರು ಮಾಡುವೆನೋ ನಾ ಕಾಣೆನಲ್ಲ. ಮಾತೆಯೇ, ನಿಮ್ಮ ದರ್ಶನವಾಗುವವರೆಗೂ ಫಲಗಳನ್ನು ಭಕ್ಷಿಸವಿಲ್ಲೆಂದು ಶಪಥ ಮಾಡಿದ್ದೆನು. ನಿಮ್ಮ ದರ್ಶನವೂ ಆಯಿತು. ನಾನಿನ್ನು ರಾಮಭದ್ರನ ಸನ್ನಿಧಿಗೆ ಹೋಗಲು ತಕ್ಕಂತಾಯಿತು. ಇಲ್ಲಿನ ಫಲಗಳನ್ನು ಭಕ್ಷಿಸಲು ಅಪ್ಪಣೆಯನ್ನು ದಯಪಾಲಿಸು. ನಿನ್ನನ್ನೊಂದು ಆವರ್ತಿ ಆಶೀರ್ವದಿಸುವೆನು.
ರಾಮ ಬೆಳ್ತಾನಿಯ ತಾತನಾಗ ಪ್ರಿಯ ರಾಮ ಬೆಳ್ತಾನಿಯ ತಾತನಾಗ ಪ್ರಿಯ ರಾಮ ಬೆಳ್ತಾನಿಯ ಮಾರುತಿ, ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡಬಾರದು, ತಿಳಿತೇನು? ಅಮ್ಮ, ನೀವು ಚಿಂತಿಸಬೇಡಿ. ನನಗೆ ಆಜ್ಞೆಯನ್ನು ಕೊಟ್ಟು ನೀವು ಸ್ವಲ್ಪ ಮರೆಯಲ್ಲಿ ನಿಂತು ನೋಡುತ್ತೀರಿ, ನನ್ನ ಪರಾಕ್ರಮವನ್ನು ತೋರಿಸುವೆನು. ಹಾಗೆ ಆಗಲಿ ಮಾರುತಿ. ಬಂದಿದೆ ಬೇಗನೆ ಬಂದಿರೋ ಕೆಟ್ಟ ಕೊಡಗ ಬಂದಿದೆ ಬಾರಲೋ. ಆಟ ಬರಗಲ ಬೀಜ ದೊಡ್ಡಗ ಆಟ ಬರಗಲ ಬೀಜ ದೊಡ್ಡ ಗಾಸಿ ಬರಗ ಗಾಸಿ ಬರಗ ಬಿಡುವನು ಕೊಡುಗ ಬಂದಿದೆ ಬೇಗನೆ ಬಂದಿರೋ ಕೆಟ್ಟ ಕೊಡುಗ ಬಂದಿದೆ ಬರಲು. ಬೇಗನೆ ಬರಾಕ್ರ ಕೆಲವು ರಕ್ಕಸರ ತಿಳಿದು ಬರುತ್ತಿರುವನು ಯಾರು?
ಪಡವೇತಕ ಪಡಪಡದವ ಕೆಡಗ ಕಪಿಯ ಪಡವೇತಕ ಪಡವೊಳೆ ಸುತ್ತ ನಿನ್ನ ಕೆಡದು ಬಿಡುವೆನ ಪಡವೊಳೆ ಸುತ್ತ ನಿನ್ನ ಕೆಡದು ಬಿಡುವೆನ ಅಕ್ಷರನ್ನೇ ನಿಕ್ಷಿಸಲು ರಾಕ್ಷಸಾದಮ್ಮ ನಿಕ್ಷಿಸದ ಕುಟ್ಟಿಸಿದ ಕಣದೊಳ್ಳು ನಾ ಅಕ್ಷರನ್ನೇ ನಿಕ್ಷಿಸಲು ರಾಕ್ಷಸಾದಮ್ಮ ನಿಕ್ಷಿಸದ ಕುಟ್ಟಿಸಿದ ಕಣದೊಳ್ಳು ನಾ ಬಾಣದಿಂದ ಬಾಣ ಬಿಟ್ಟು ಪ್ರಾಣ ಬಂದಿಸಿ ಬಾಣದಿಂದ ಬಾಣ ಬಿಟ್ಟು ತಾಣಗೊಂದಿಸಿ ಚೋಳ ಮುರಿದು ಕೋಣ ಗೆಲ್ಲಿಸಿಕೊಳ್ಳುವೆ ಕೆಲವು ಕರಿಬೆ ತೋಕೆ ಮುರಿಬೆ ತೋಕೆ ಕಡಿಮೆ ಶಿರವನ್ನು ಕರಿಬೆ ತೋಕೆ ಮುರಿಬೆ ತೋಕೆ ಕಡಿಮೆ ಶಿರವನ್ನು ದುರುಳ ಹೇಗೆ ಹೊರಟುವೆ ಛೇ ಪರಮ ಪಾಪಿಯೇ ದುರುಳ ಹೇಗೆ ಹೊರಟುವೆ ಛೇ ಪರಮ ಪಾಪಿಯೇ ಈ ಬಾಣದ ಸುರಿಯನ್ನು ನೋಡು ಓಹೋ ಈ ಬಾಣದಿಂದಲೂ ನನ್ನನ್ನು ಛೇ ಪಾಪಿ ಕೆಟ್ಟನು ಕೆಟ್ಟನು ರಕ್ಕಸರೇ ಇಷ್ಟು ಆತುರದಿಂದ ಬರುತ್ತಿರುವನು ಇವನು ಯಾರು ನಮ್ಮ ಹಿಂದೆ ಯುವರಾಜ ಅಕ್ಷಣ ನೀಚ ತೋಡುಗಳು ಈ ಕ್ಷಣವೇ ನಿನ್ನೆಯ ಶಿರವನ್ನು ಆರಿಸಿ ಈ ಕ್ಷಣವೇ ನಿನ್ನೆಯ ಶಿರವನ್ನು ಆರಿಸಿ ದಕ್ಷಿಣನುತ್ತ ಇಂದ್ರಜಿತ್ ಅಕ್ಷಯ್ ಕುಮಾರಾದಿ ರಾಕ್ಷಸರನ್ನು ಕೊಂದ ಈ ಕೋಡುಗರನ್ನು ಬಂಧಿಸಿ ನಮ್ಮ ಜನಕನ ಆಸ್ಥಾನಕ್ಕೆ ಕೊಂಡೊಯ್ಯುವೆನು. ಓಹೋ ಇಂದ್ರಜಿತ್ತೋ ಬರಲಿ ಇವನು ಬಹಳ ಪರಾಕ್ರಮಿವೆಂದು ಕೇಳಿದ್ದೆನು. ಕೆಲವೋ ಇಂದ್ರಜಿತ್ತವೇ ನಿನ್ನ ಅಸ್ತ್ರಗಳಿಂದ ನನ್ನನ್ನು ಏನು ಮಾಡಲಾಗವು? ನೀನು ಅಸ್ತ್ರಗಳಿಂದಲವೇ ಇಂದ್ರನನ್ನು ಜಯಿಸಿದ್ದು. ನನ್ನನ್ನು ತಿರಸ್ಕರಿಸಿ ಮಾತನಾಡುವೆಯ? ಬಾ, ನನ್ನೊಡನೆ ಯುದ್ಧವನ್ನು ಮಾಡು, ನಿನ್ನನ್ನು ಧೂಳಿಪಟ ಮಾಡುವೆನು. ಪಣ ಪಡ ಕೋಡುಗ ಪಿಡಿಯುತ್ತ ನಿನ್ನ ಬೆಳಗನ್ನು ಮಾಡುಗ ಕೊಡುಗುಕ್ಕೆ ಮುನ್ನ ಪಡ ಪಡ ಕೋಡುಗ ಪಿಡಿಯುತ್ತ ನಿನ್ನ ಬೆಳಗನ್ನು ಮಾಡುಗ ಬೆಳಗುಕ್ಕೆ ಮುನ್ನ ಕಡುಗದ ಹಸಿಗಳ ರುಚಿಯನ್ನು ತೋರಿ ಕಡುಗದ ಹಸಿಗಳ ರುಚಿಯನ್ನು ತೋರಿ ಕಡುಗದ ಕಪಿ ಈ ಬಾಣದ ಪೆಟ್ಟನ್ನು ಸಹಿಸು. ಈ ಅಸ್ತ್ರಗಳಿಂದ ಏನೂ ಪ್ರಯೋಜನವಿಲ್ಲ. ಇಂದ್ರನನ್ನು ಗೆದ್ದಿದ್ದು ನೀನು ಈ ಅಸ್ತ್ರಗಳಿಂದಲ್ಲವೇ? ಈ ರಾಮದೂತನಾದ ನಿನ್ನ ಮುಂದೆ ಈ ಅಸ್ತ್ರಗಳು ನಡೆಯಲಾರವು. ನೀನು ಬಂದು ದಾರಿ ಹಿಡಿದುಕೊಂಡು ಹೋಗು. ಅನರ್ಥವಾಯಿತು. ಇವನು ಎಂತಹ ಪರಾಕ್ರಮಶಾಲಿಯಾಗಿರಬಹುದು,
ಇವನ ಮೇಲೆ ಪ್ರಯೋಗಿಸಿದ ಬಾಣವೆಲ್ಲವೂ ವ್ಯರ್ಥವಾದವೇ. ಇರಲಿ, ನನ್ನ ಈ ಬ್ರಹ್ಮಾಸ್ತ್ರದ ರುಚಿಯನ್ನು ತೋರಿಸುವೆ. ಎಲೇ ಕಪಿಯೇ, ಅಯ್ಯೋ ಈ ನನ್ನ ಬ್ರಹ್ಮಾಸ್ತ್ರದ ರುಚಿಯನ್ನು ನೋಡು. ಅಯ್ಯೋ, ಈ ಅವಿವೇಕಿಗೆ ತಿಳಿದಿರುವುದು ಬ್ರಹ್ಮಾಸ್ತ್ರದಿಂದಲೂ ನನಗೆ ಮುಕ್ತಿ ಇಲ್ಲವೆಂಬುದು. ಇವನ ಕುಣಿತವೆಲ್ಲವೂ ನನಗೆ ರಾಮನಿಗೆ ಉಪಕಾರವಾಗುವಂತೆ ಮಾಡಿಕೊಂಡು ರಾವಣನ ಅರಮನೆಯನ್ನು ಸೇರುವೆನು. ಕಿಚುಗೊಳುವೆ ನೀ ಬ್ರಹ್ಮಾಸ್ತ್ರವ, ಕಿಚುಗೊಳುವೆ ಬ್ರಹ್ಮಾಸ್ತ್ರವ, ಎಚ್ಚನಿದೋ ನೀಚ ಕಪಿಯ ನಿನ್ನಯ ತರುವ. ಅಚ್ಚರಿಯಂ ಬಿಗಿದಿಡುತ್ತೆ, ಅಚ್ಚರಿಯಂ ಬಿಗಿದಿಡುತ್ತೆ, ತುಚಲಾಪಗಳ ನೀನು ದುರ್ಮದ ದುಷ್ಟ. ಕಪಿ ಜೈ ಶ್ರೀರಾಮ್. ಎಲೆ ರಕ್ಕಸರೇ, ಈ ಕಪಿಯು ಬ್ರಹ್ಮಾಸ್ತ್ರದಿಂದ ಬಂಧಿತರಾಗುವುದು. ಇದನ್ನು ನಮ್ಮ ಜನಕಾನ ಆಸ್ಥಾನಕ್ಕೆ ಕೊಂಡೊಯ್ಯ ಬನ್ನಿ. ಪ್ರಭು ತ್ರಿಲೋಕಂಗಳ ಜಯಿಸುವೆ ನಾ, ತ್ರಿಲೋಕಂಗಳ ಜಯಿಸುವೆ ರಾಷ್ಟ್ರ ಪ್ರಭು. ತ್ರಿಲೋಕಂಗಳ ಜಯಿಸುವೆ ನಾ, ತ್ರಿಲೋಕಂಗಳ ಜಯಿಸುವೆ. ಎನ್ನಯ ಮಹಿಮೆಯ ನರಿಯ ಜಯಿಪರೇ, ನನ್ನ ಸೋದರಿಯ ಮೂಗು ಕುಸಗಳ ಕೊಯ್ದವನಿಗೆ ನಾ ಬುದ್ಧಿಯ ಕಲಿಸು ಲಂಕೇಶ್ವರ. ನನ್ನ ಸೋದರಿಯ ಮೂಗು ಕುಸಗಳ ಕೊಯ್ದವನಿಗೆ ನಾ ಬುದ್ಧಿಯ ಕಲಿಸು. ಅವನ ಸೀತೆಯ ಬಿಡದೆ ತಂದಿಹ, ಅವನ ಸೀತೆಯ ಬಿಡದೆ ತಂದಿಹ. ಅಮನಗಾರು ಈ ದರೆಯೊಳಗೆ ತ್ರಿಲೋಕಂಗಳ ಜಯಿಸುವೆ ನಾ, ತ್ರಿಲೋಕಂಗಳ ಜಯಿಸುವೆ. ಚಂದಯ ಮಹಿಮೆಯ ನರಿಯ ಜಯಿಪರೇ, ಲಂಕೇಶ್ವರ. ಯಾವುದೋ ಒಂದು ಕಪಿಯು ಬಂದು ನಮ್ಮ ಅಕ್ಷಯ ಕುಮಾರಾದಿಯಾಗಿ ಸಂಹರಿಸಬೇಕಾದ್ರೆ ಅದು ಸಾಮಾನ್ಯ ಕಪಿಯಂತೆ ಕಾಣುತ್ತಿಲ್ಲ. ಹೌದು ಪ್ರಭು, ಸಾಮಾನ್ಯವಾದ ಕಪಿಯಾಗಿದ್ದಲ್ಲಿ ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಇಲ್ಲಿಗೆ ಬರುತ್ತಿತ್ತೆ. ನಿಜ ನಿಜ, ಅದರ ಸಾಮರ್ಥ್ಯವು ಈಗ ಗೊತ್ತಾಗುತ್ತಿರುವುದು. ಇಂದ್ರಜಿತವು ಆ ಕಪಿಯನ್ನು ಹಿಡಿದು ತರಲುವಾಗಿರುವನು, ಆ ಕಪಿಯನ್ನು ಇಂದ್ರಜಿತು ಹಿಡಿದು ತಂದೆ ತರುವನು. ಅದ ಪ್ರಭು, ಯುವರಾಜರು ಕಪಿಯನ್ನು ಹೊತ್ತುಕೊಂಡು ಇತ್ತಲೇ ಬರುತ್ತಿರುವರು. ಬಹಳ ಸಂತೋಷ. ಎಂದು ಕಪಿಯನ್ನು ತರುವುದಕ್ಕಿಂತ ಅದರ ರಾಗವನ್ನು ಹೊತ್ತು ತರಲು ಬಲು ಕಷ್ಟಕರವಾಗಿರುವುದೇ? ತಂದೆ, ಈ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆನು. ಏನು, ಈ ಕಪಿಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕೆ? ಹೌದು ತಂದೆ, ನಮ್ಮ ಪ್ರಮದಾನವನ್ನು ಹಾಳು ಮಾಡಿ ಅಕ್ಷಯ ಕುಮಾರ ಆದಿ ರಾಕ್ಷಸರನ್ನು ಕೊಂದ ಈ ಕೋಡ್ಗನನ್ನು ಬಂಧಿಸಿ ತಂದಿರುವೆನು. ಅಪ್ಪಣೆ ಆದರೆ ಇದರ ತಲೆಯನ್ನು ಚಂಡಾಡಿ ಬಿಡುವೆನು. ಸುಕುಮಾರ, ಸ್ವಲ್ಪ ತಾಳು. ಅಗ್ರಜನು ಏನು ಹೇಳುವನೋ ತಿಳಿ. ಆತನ ಅಪ್ಪಣೆಯಂತೆ ಕಾರ್ಯ ಮಾಡುವುದು ಉಚಿತವಲ್ಲವೇ? ಹಾಗೆ ಆಗಲಿ ಚಿಕ್ಕಪ್ಪ. ಸರದಿಯೋ ಕಂದಿಗೆ ಕಂಡ ಹೇಗೆ ಬಂದೆಯೊಂದನೆ ಕೋತಿ ಸರದಿ
ಬಂದೆಯೋ ಏಕಾಂಗಿದ್ದೆ ಕಂಡ್ಯ ಏಕೆ ಬಂದೆಯೋ ಎಲೆ ಕೋಟಿ ಎಳ್ಳೆಳು ಶರದಿಯು ಎನಗೇಳು ಕಾಲುವೆಯೋ ಎಳೆಳು ಶರದಿಯು ಎನಗೇಳು ಕಾಲುವೆಯು ಲಂಘಿಸಿ ನಾ ಬಂದೆ ಭೂಪ ಲಂಘಿಸಿ ನಾ ಬಂದೆ ಭೂಪ ಲಂಕಾಪಟದಲ್ಲೊಬ್ಬ ಲಂಕಿ ನೀರುವಳು ಹೇಗೆ ಬಿಟ್ಟಳು ಎಲೆ ಕೋಟಿ ಲಂಕೇಶ್ವರ ಲಂಕಾಪಟದಲ್ಲೊಬ್ಬ ಲಂಕಿ ನೀರುವಳು ಹೇಗೆ ಬಿಟ್ಟಳು ಎಲೆ ಕೋಟಿ ಲಂಕಿಣಿಯನ್ನು ಕೊಂದು ಶಂಕೆಯಿಂದಲಿ ನಾನು ಲಂಕಿಣಿಯನ್ನು ಕೊಂದು ಶಂಕೆಯಿಂದಲಿ ನಾನು ಲಂಘಿಸಿ ನಾ ಬಂದೆ ಭೂಪ ಲಂಘಿಸಿ ನಾ ಬಂದೆ ಭೂಪ ಲಂಕೇಶ್ವರ ಈ ಕೋಡಿನ ಮೊದಲು ವೃತ್ತಾಂತವನ್ನು ತಿಳಿದುಕೋ. ತಪ್ಪಿಯೇ ನಿನ್ನ ವೃತ್ತಾಂತವನ್ನು ಸರಿಯಾಗಿ ಹೇಳು. ತಪ್ಪಿದ್ದಲ್ಲಿ ನಿನ್ನ ತಲೆಯು ಹಾರಿ ಹೋಗಿತ್ತು. ಕೆಲವೇ ರಾಕ್ಷಸನೇ, ನಾನು ಶ್ರೀರಾಮಚಂದ್ರನ ದೂತನು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾದೇವಿಯನ್ನು ಆ ರಾವಣನು ನೀಚ ರಾವಣನು ಕಳ್ಳತನದಿಂದ ಅಪಹರಿಸಿಕೊಂಡು ಹೋಗಿರುವುದು. ಆತನ ನೆಲೆಯನ್ನು ಕಂಡು ಹಿಡಿದು ಸೀತಾದೇವಿಯ ಕುಶಲ ವಾರ್ತೆಯನ್ನು ತಿಳಿಯಲು ಬಂದ ರಾಮದೂತನೂ ನಾನು. ಸರಿ, ಹಾಗಾದರೆ ನಮ್ಮ ರಾಕ್ಷಸನ ಕೊಲ್ಲಲು ಕಾರಣವೇ? ಗೆಳೆಯರು ಕೇಳಿರೋ ರಾಕ್ಷಸ ಆದವರೇ, ಶಿಕ್ಷಿಸಲೆಂದು ಬಂದ ಶಿಕ್ಷಿಸಲು ಎನ್ನು ಬಂದ ರಾಕ್ಷಸರಂಸೆದು ಆತ್ಮರಕ್ಷಣೆಗೆ ನುತ ವೀಕ್ಷಿಸಿ ಮಾತನ್ನು ವೀಕ್ಷಿಸಿ ಜರವ ಪ್ರೇಕ್ಷೆಗಳ ಜನಗೆ ಸಿಲುಕಿರುವುದು ಈ ವರದಂ. ಜೈ ಶ್ರೀರಾಮ್. ಆ ನೀಚ ಕಪಿಯು ಎದುರಿ ಹೋಗುವ ನಿಮ್ಮ ಜನ್ಮಗಳೇ ಅದಕ್ಕೆ. ಏತಕ್ಕೆಂದರೆ ನನ್ನ ಪದಗಳನ್ನು ತಿನ್ನಲಾರದೆ. ಎಲ್ಲ ವಾನವೀರರೇ, ನೀವು ನಮ್ಮ ರಾಜೇಂದ್ರನ ದರ್ಶನಕ್ಕೆಂದು ಬಂದಿವೆ ಎಂದು ಹೇಳಿದ್ರು ಅಷ್ಟೇ. ಅದು ಅಲ್ಲೇ ಕುಳಿತಿರುವರು. ಆತನಲ್ಲಿ ಹೋಗಿ ನಿಮ್ಮ ಬಂದ ಕಾರ್ಯವೇನೆಂದು ತಿಳಿಸಿ. ಓಕೋ, ಇವನೇನು ಆ ರಾವಣ? ಇವನು ಸಿಂಹಾಸನದ ಮೇಲೆ ಕುಳಿತು ಪ್ರಶ್ನಿಸು ರಾವಣನು. ಎಲ್ಲ ತಪ್ಪಿಯೇ, ಕಣ್ಣು ಕಾಣುವುದಿಲ್ಲವೇನು? ಪರ್ವತಾಕಾರದಲ್ಲಿ ಕುಳಿತಿರುವ ನಮ್ಮ ರಾವಣ ಸಾರ್ವಭೌಮರು. ಓಕೋ, ಇವನು ಸಿಂಹಾಸನದ ಮೇಲೆ ಕುಳಿತು ಪ್ರಶ್ನಿಸುವುದು, ರಾಮದೂತನಾದ ನಾನು ನೆಲದ ಮೇಲೆ ನಿಂತು ಉತ್ತರಿಸುವುದೇ? ಛೇ, ಅದೆಂದಿಗೂ ಸಾಧ್ಯವಿಲ್ಲ. ಇವನಿಗಿಂತಲೂ ಎತ್ತರವಾದ ಕೋಟೆಯನ್ನು ನಿರ್ಮಿಸಿ ಅವನ ಮೇಲೆ ಕುಳಿತು ಮಾತಾಡುವೆನು. ರಾಮ 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 ರಾಮ. ಸಚಿವಾನಿ ಸೋದಿಗ ಪೆಳುವೆ ಕೇಳು ಕೊಡುಗ ಸಚಿವಾನಿ ಸೋದಿಗ ರಾಷ್ಟ್ರ ಲಂಕೇಶ್ವರ ಸಚಿವಾನಿ ಸೋದಿಗ ಪೆಳುವೆ ಕೇಳು ಕೊಡುಗ ಸಚಿವಾನಿ ಸೋದಿಗ ಅಕ್ಷಯ್ ಕುಮಾರರು ಗಮನಿಸಿ ರಕ್ಷಿಸಿ ಭ್ರಷ್ಟ ಲಂಕೇಶ್ವರ ಅಕ್ಷಯ್ ಕುಮಾರರು ಗಮನಿಸಿ ರಕ್ಷಿಸಿ ಅಮೃತ ಚಿಂತನೆ ನಿನಗೆ ಸಚಿವಾನಿ ಸೋದಿಗ ಪೆಳುವೆ ಕೇಳು ಕೊಡುಗ ಸಚಿವಾನಿ ಸೋದಿಗ ಪ್ರಮದಾವನವಿದು ಪ್ರಮವಿತವಾದುದು ಲಂಕೇಶ್ವರ ಅಣ್ಣ, ಪ್ರಮದಾವನವಿದು ಪ್ರಮವಿತವಾದುದು
ಕಾಣುತ್ತಿಲ್ಲ? ಬಾಲುಕುಲೇಶನು ಇಲ್ಲದ ಸಮಯದೇ ಬಾನುಕುಲೇಶನು ಇಲ್ಲದ ಸಮಯದಿ ಚೋಲ್ತಾ ದೇವಿಯ ಚೋರತನದಿ ತನ ನೀನೇನೋ ಕಳ್ಳ ರಾವಣನೆಂಬ ಕಳ್ಳ ನೀನೇನೋ. ಕೆಲವು ರಾವಣ ಶ್ರೀರಾಮಚಂದ್ರನಿದ್ದ ಸಮಯದಲ್ಲಿ ಕಳ್ಳತನದಿಂದ ಸೀತಾದೇವಿಯನ್ನು ಕದ್ದು ತಂದ ಆ ನೀಚ ರಾವಣನು ನೀನೇ ಏನೋ ಬಗಳೋ. ಅವನೊಬ್ಬ ರಾವಣ ಬಗಳೋ. ಹಾಗಾದರೆ ಹೇಳುವೆನು ಕೇಳು. ಎಲ್ಲವೋ ನೀಚ ಕಪಿಯೇ, ಆ ಸೀತೆಯನ್ನು ಹೊತ್ತು ತರುವಾಗ ಆ ನಿನ್ನ ರಾಮ ಏನು ಮಾಡುತ್ತಿದ್ದನು? ಕೆಲವೋ ರಾವಣ ಹೇಳುವೆನು ಕೇಳು. ಕೈಲಾಸವನ್ನೆತ್ತಿ ತೋಳ್ಗಳ ಸಿಲುಕಿದ ಕೈಲಾಸವನ್ನೆತ್ತಿ ತೋಳ್ಗಳ ಸಿಲುಕಿದ ಬೋಲಾಡಿದ ಬಲ ಚಾಲಿದುರಾತ್ಮ ನೀನೇನೋ ಕಳ್ಳ ರಾವಣನೆಂಬ ಕಳ್ಳ ನೀನೇನೋ. ಎಲ್ಲವೋ ರಾವಣ ಹಂಬಿನಿಂದ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ತನ್ನ 2 ತೋಳುಗಳನ್ನು ಸಿಲುಕಿಕೊಂಡು ಪಲ್ ಗಿರಿಯುತ್ತಿದ್ದರಲ್ಲ ಆ ನೀಚ ದುಷ್ಟ ದುರ್ಮಾರ್ಗ ರಾವಣನು ನೀನೇ ಏನು? ನೀಚ ಕಪಿಯೇ, ಅವನೊಬ್ಬ ರಾವಣ ಬಗಳು. ಹಾಗಾದರೆ ಹೇಳುವೆನು ಕೇಳು. ಕಾರ್ತಿವೀರಾರ್ಜುನ ರಾವಣ ಕಾರ್ತಿವೀರಾರ್ಜುನ ಪಾರ್ಥಕ್ಕೆ ಸಿಲುಕಿದ ಬೋಲಾಡಿದ ಫಲ ಚಾಲಿದುರಾತ್ಮ ನೀನೇನೋ ಕಳ್ಳ ರಾವಣನೆಂಬ ಕಳ್ಳ ನೀನೇನೋ. ಕೆಲವೋ ರಾವಣ ಕಾರ್ತಿವೀರಾರ್ಜುನನ್ನು ಜಯಿಸಲು ಹೋಗಿ ಅವನು ಹಿಡಿದು ನಿನ್ನ ತೋಳುಗಳಿಗೆ ಚಿನ್ನದ ಬೇಡಿಯನ್ನು ತೊಡಿಸಿ ಅನೇಕ ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೂಡಿಯಾಟಿ ಇಟ್ಟಿದ್ದನಲ್ಲ ಆ ನೀಚ ದುಷ್ಟನು ನೀನೇ ಏನೋ ಬಗಳೋ. ಲಂಕೇಶ್ವರ, ಈ ನೀಚ ಕಪಿಯನ್ನು ನಮ್ಮ ಆಸ್ಥಾನದ ಒಗಳು ಬಡ್ಡನಾಗಿ ಮಾಡಿಕೊಳ್ಳುತ್ತೇವೆ. ಕೆಲವೋ ರಾವಣ, ನಾನು ನಿನ್ನಲ್ಲಿ ಹೊಗಳಲು ಬಂದಿಲ್ಲವೋ ಬಗಳಲು ಬಂದಿರುವನು ಕೇಳು. ಒಗಳ ನೀಚ ಕಪಿಯೇ. ವಾಲಿಯು ಬಂಧಿಸಿ ತಲೆ ಹೊಳ್ಳುವೆಂದು ರಾವಣ ವಾಲಿಯು ಬಂಧಿಸಿ ಹತ್ತು ತಲೆ ಹೊಳ್ಳುವೆಂದು ಬಾಲನ ಪಾದದಿ ಒದಗಳ ತಿಂದ ನೀನೇನೋ ಕಳ್ಳ ರಾವಣನೆಂಬ ಕಳ್ಳ ನೀನೇನೋ. ಕೆಲವು ರಾವಣ ವಾಲಿಯು ಸಮುದ್ರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡುತ್ತಿದ್ದಾಗ ಅವನನ್ನು ಕೆಣಕಲು ಹೋಗಿ ಕುಪಿತನಾದ ವಾಲಿಯು ನಿನ್ನನ್ನು ತನ್ನ ಲಾಂಗೂಲದಿಂದ ಸುತ್ತಿಕೊಂಡು ಸಮುದ್ರದಲ್ಲಿ ತೇಲಿಸಿ ಮುಳುಗಿಸಿ ಕಟ್ಟ ಕಡೆಗೆ ಇದು ಯಾವುದೋ 10 ತಲೆ ಉಳುವೆಂದು ಹಿಡಿದು ತಂದು ತನ್ನ ಮಗನಾದ ಅಂಗದನ ತೊಟ್ಟಿಲ ಕಾಲಿಗೆ ಕಟ್ಟಿರಲು ರಾವಣ ಅವನು ಪುಟ್ಟ ಪಾದಗಳಿಂದ ಜಾಡಿಸಿ ಒದೆಯುತ್ತಿದ್ದಾಗ ಪಲ್ ಗಿರಿಯುತ್ತಿದ್ದನಲ್ಲ ಆ ನೀಚ ದುಷ್ಟ ದುರ್ಮಾರ್ಗ ನೀನೇ ಏನೋ ಬಗಳು. ಅವನೊಬ್ಬ ರಾವಣ ಬಗಳು. ಕೆಲವು ರಾವಣ ಜಗನ್ಮಾತೆಯಾದ ಸೀತಾ ನೀನು ಪೌಲಶ್ಯ ವಂಶದಲ್ಲಿ ಹುಟ್ಟಿ ಇಂತಹ ನೀಚ ಕೃತ್ಯವನ್ನು ಮಾಡಬಹುದೇ? ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿ ಶರಣಾಗತನಾಗು. ಯಾರು ನೀ ಬಲ್ಲೆಯ ವಾನರ ಕೇಳೋ, ಯಾರು ನೀ ಬಲ್ಲೆಯ ಯಾರು ನೀ ಬಲ್ಲೆಯ ವಾನರ ಕೇಳೋ, ಯಾರು ನೀ ಬಲ್ಲೆಯ ಯಾರೆಂದು ನೀ ಬಲ್ಲೆಯ ಸೀತಾದೇವಿ ಯಾರೆ
ದಾರುಣಿಯಲು ನರವ ರಾವಣ ಸಾರ್ವಭೌಮ ನಾನ್ಯಾರು ನೀ ಬಲ್ಲೆಯ ವಾನರ ಕೇಳೋ ನಾನ್ಯಾರು ನೀ ಬಲ್ಲೆಯ ರಾಮ ರಕ್ಕಸ ಭೀಮ ನೆನೆಸಿದ ರಾಮಚಂದ್ರನ ಮಡದಿಯನ್ನು ರಾವಣ ಲಂಕೇಶ್ವರ ರಾಮ ರಕ್ಕಸ ಭೀಮ ನೆನೆಸಿದ ರಾಮಚಂದ್ರನ ಮಡದಿಯನ್ನು ಯಾರೆಂದು ನೀ ಬಲ್ಲೆಯ ಸೀತಾದೇವಿ ಯಾರೆಂದು ನೀ ಬಲ್ಲೆಯ ಇಲೇ ವಾನರನೇ, ನನ್ನ ಸಾಮರ್ಥ್ಯವು ನಿನಗೆ ತಿಳಿದಿದ್ದೇನೋ? ಕೆಲವು ರಾವಣ ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು. ಹಾಗೊಂದು ವೇಳೆ ಶ್ರೀರಾಮಚಂದ್ರನ ಬಳಿಗೆ ಹೋಗಲು ನಿನಗೆ ಮುಖವಲ್ಲದಿದ್ದರೆ ಸೀತಾದೇವಿಯನ್ನು ತಂದು ಈ ಪಾರ್ಶ್ವದಲ್ಲಿ ನಿಲ್ಲಿಸಿ ರಾಮದೂತನಾದ ನನ್ನ ಕಾಲಿಗಾದರೆ ಬೀಳು, ನಾನೇ ನಿನ್ನನ್ನು ಕ್ಷಮಿಸಿ ಬಿಡುವೆನು. ನಾಡಿದ್ದೆ ಜ್ಞಾನವಿಲ್ಲದ ಹೀನವಾನರ ನಾಡಿದ್ದೆ ರಾಮ 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 ನಾಡಿದ್ದೆ ಜ್ಞಾನವಿಲ್ಲದ ಹೀನವಾನರ ನಾಡಿದ್ದೆ ರೂಢಿ ಬಾಲಕರೊಡನೆ ಹೊಸಪೇಟ ಸೆಳೆದು ರೂಢಿ ಬಾಲಕರೊಡನೆ ಹೊಸಪೇಟ ಸೆಳೆದು ಬಿಡಿದು ನೋಡುವೆ ಒಡನೆ ಬಿಡಿದು ಒಡನೆ ನುಡಿಯ ನಿಲ್ಲಿಸೋ ಗಡನೆ ನಾಡಿದ್ದೆ ನಾನವಿಲ್ಲದ ಹೀನವಾನರ ನಾಡಿದೆ ಅಣ್ಣ ವಿಭೀಷಣ, ಅಣ್ಣ, ದೂತನನ್ನು ಓದಿಸುವುದು ನಿನ್ನಂಥವರಿಗೆ ಯುಕ್ತವಲ್ಲ. ಈತನನ್ನು ಓದಿಸುವುದು ಮಹಾಪಾಪ. ನಿಜ ನಿಜ, ನೀನು ಹೇಳುವುದು ಸರಿಯೇ. ಆದರೆ ಇವನು ಮಾಡಿರುವ ಕಾರ್ಯಕ್ಕಾಗಿ ಯಾವುದಾದ್ರೂ ಒಂದು ಅಂಗ ವೈಪರ್ಯ ಮಾಡಬೇಕಲ್ಲವೇ? ಅಣ್ಣ, ಈ ವಾನರನ ಅವಿವೇಕಕ್ಕೆ ಶಿಕ್ಷಿಸಬೇಕಾದದ್ದು ನ್ಯಾಯವೇ. ಆದರೆ ದೂತನು ದನಿಯ ಆಜ್ಞೆಯನ್ನು ನೆರವೇರಿಸಬೇಕಾದದ್ದು ಧರ್ಮವೇ ತಾನೆ. ಈತನನ್ನು ಕಳಿಸಿದವರಿಗೆ ಶಿಕ್ಷೆಯನ್ನು ನೀಡಬೇಕಲ್ಲವೇ? ಈತನಿಗೆ ಶಿಕ್ಷೆ ನೀಡುವುದು ಮಹಾಪಾಪ ಅಣ್ಣ. ಭೀಷಣ, ಅಣ್ಣ, ನೀನು ನನ್ನ ತಮ್ಮ ಎಂದು ಮಮಕಾರವನ್ನು ಬಿಟ್ಟು ನನ್ನ ಆಸ್ಥಾನದಿಂದ ಹೊರ ಕಳಿಸುವೆನು. ಎಚ್ಚರಿಕೆ. ಎಲೇ ಪ್ರಾರ್ಥನೆ, ಇವನೊಬ್ಬ ನನಗೆ ಹೇಳುವ ವಾನರಾದಮ್ಮ, ಇವನೊಬ್ಬ ರಾಕ್ಷಸಮ್ಮ. ಇವರಿರುವರು ನನಗೆ ಬುದ್ಧಿ ಮಾತನ್ನು ಹೇಳುವಂತೆ. ಅಣ್ಣ, ಇವನೇನು ಸಾಮಾನ್ಯ ಕಪಿ ಎಂದು ತಿಳಿಯಬೇಡ. ಆ ರಾಮ ಲಕ್ಷ್ಮಣರು ಸಾಮಾನ್ಯರೇ. ಈ ವಾನರನೊಡನೆ ಆ ಸೀತಾದೇವಿಯನ್ನು ಕರೆದುಕೊಂಡು ಹೋಗಿ ಶ್ರೀರಾಮನಿಗೆ ಒಪ್ಪಿಸಿದರೆ ನಾವೆಲ್ಲರೂ ಸುಖದಿಂದ ಬಾಳಬಹುದು. ಅಣ್ಣ, ನೀನು ಸಹ ಶತ್ರು ಪಕ್ಷವನ್ನೇ ವಹಿಸಿದ್ಯಾ? ಆ ಶತ್ರುವೇ ನಿನ್ನನ್ನು ಕಾಪಾಡುವುದನ್ನು ನಾನು ನೋಡುವೆನು. ಸಾಸೀರ ವರುಷವು ನಿನ್ನ ಸಾಸೀರ ವರುಷವು ನಿನ್ನ ದೇಶ ದೇಶರಗೈದ ಕ್ರಾಂತಿ ವೀರನು ನಾ. ಘಾತಿಸಿದ ಪರಶುರಾಮನನು ಘಾತಿಸಿದ ಪರಶುರಾಮನನು ಸಾಸಿವೆಗೆ ಗಳಿಸದೀರ್ಪ ರಾಮನು ನರನೇ. ಅಣ್ಣ, ನೀಚನೆ, ಎಲ್ಲೋ ಪಾಪಿ, ನೀನು ಸಹ ಶತ್ರುಪಕ್ಷೆಯನ್ನು ವಹಿಸಿದೀಯಾ? ನೀನು ಸಹ ಶತ್ರುಪಕ್ಷ ಹೋದರೂ ಸಹಿಯೇ ಆ ಸೀತೆಯನ್ನು ಮಾತ್ರ ಬಿಡುವುದಿಲ್ಲ. ನನ್ನ ಆಸ್ಥಾನದಲ್ಲಿ ಒಂದು ಕ್ಷಣವಿರಬೇಡ ಅವರಿಗೆ. ಅಣ್ಣ, ಆಲೋಚಿಸು ಅಣ್ಣ, ದುಡುಕಬೇಡ. ಆ ರಾಮನು ನಾರಾಯಣಂಶ ಸಂಭೂತನು.
ಸೀತಾದೇವಿಯು ಆದಿಲಕ್ಷ್ಮಿ ಸ್ವರೂಪಳು, ಲಕ್ಷ್ಮಣನು ಆದಿಶೇಷನು. ಅವರ ಗೊಡವೆ ನಮಗೆ ಬೇಡ ಅಣ್ಣ, ನನ್ನ ಮಾತು ಕೇಳು ಅಣ್ಣ. ನೀಚರೇ, ನೀನು ಸಹ ಶತ್ರುಪಕ್ಷವನ್ನು ವಹಿಸಿದರೂ ಪರವಾಗಿಲ್ಲ. ಆ ಶತ್ರುಪಕ್ಷವನ್ನು ವಹಿಸಿದರೂ ಸೀತೆಯನ್ನು ಮಾತ್ರ ನಾನು ಬಿಡುವುದಿಲ್ಲ. ಅಣ್ಣ, ಈ ದುರ್ಮಂತ್ರಿಗಳ ಮಾತನ್ನು ಕೇಳಿ ನೀನು ಕೆಡಬೇಡಣ್ಣ, ನನ್ನ ಮಾತನ್ನು ಕೇಳು ಅಣ್ಣ. ಏಕೆ ಕೇಳಕುವೆ ನೀನು ನರನೊಂದು ರಾಮನ ಶ್ರೀರಾಮ ಲೋಕೋದ್ಧಾರಕನೇ. ಭುಜಾತೆ ಮಾತೆಯೇನು ಬಾಮೆ ಎಂದರಿತಿರುವೆ. ಭುಜಾತೆ ಮಾತೆಯೇನು ಬಾಮೆ ಎಂದರಿತಿರುವೆ. ಬಾಮೆ ಎಲ್ಲವೂ ಸತ್ಯ, ಬಾಮೆ ಎಲ್ಲವೂ ಸತ್ಯ, ನಿನಗಾವಮೃತ. ಏಕೆ ಕೇಳಕುವೆ ನೀನು ನರನೊಂದು ರಾಮನನು, ನರನಲ್ಲ ಶ್ರೀರಾಮ ಲೋಕೋದ್ಧಾರಕನೇ. ರಮಬಾಣಕ್ಕೆ ನೀನು ಪ್ರಣವನ್ನೇ ಕೊಡುವಾಗ, ರಮಬಾಣಕ್ಕೆ ನೀನು ಪ್ರಣವನ್ನೇ ಕೊಡುವಾಗ ಕಾಯಬಲ್ಲರೆ ನಿನ್ನ, ಕಾಯಬಲ್ಲರೆ ನಿನ್ನ ಈ ರಾಕ್ಷಸರು. ಏಕೆ ಕೇಳಕುವೆ ನೀನು ನರನೊಂದು ರಾಮನನು, ನರನಲ್ಲ ಶ್ರೀರಾಮ ಲೋಕೋದ್ಧಾರಕನೇ. ಮೊದಲು ನಾನೇ ಹೋಗುವೆನು ಅಣ್ಣ. ಈ ಆಸ್ಥಾನದಲ್ಲಿರುವುದಕ್ಕಿಂತ ಆ ರಾಮ ಬಾಣಗಳಿಂದ ಮೃತ ಹೊಂದಿದರೂ ಪರವಾಗಿಲ್ಲ, ನಾನೇ ಹೋಗುವೆನು ಅಣ್ಣ. ಮೊದಲು ನನ್ನ ಆಸ್ಥಾನದ ನಡೆ. ಕೆಲವು ರಾವಣ, ವಿವೇಕವನ್ನು ಹೇಳಲು ಬಂದ ಸ್ವಂತ ತಮ್ಮನನ್ನೇ ಹೊರದೂಡಿದೀಯಾ? ನೀನೆಂತಹ ಭ್ರಷ್ಟನೋ, ನೀಚನೋ, ರಾಕ್ಷಸನೋ? ಪ್ರಸ್ಥ ಪ್ರಭೋ, ಈ ನೀಚ ಕವಿಗೆ ಮಾಡಿ ಉದ್ಧರಣಕ್ಕಾಗಿ ಯಾವುದಾದ್ರೂ ಒಂದು ಅಂಗ ವೈಪರ್ಯ ಮಾಡಬೇಕಲ್ಲವೇ? ಪ್ರಭು, ಈ ಕಪಿಯ ಉದ್ದಟತನಕ್ಕೆ ಇದರ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಬೀದಿ ಬೀದಿಯಲ್ಲಿ ಓಡಾಡಿಸಬೇಕೆಂಬುದೇ ನನ್ನ ಅಭಿಮತವು. ಒಳ್ಳೆಯ ಉಪಾಯವನ್ನು ಹೇಳಿದೆ. ಎಲೇ ರಾಕ್ಷಸರೇ, ಈ ನೀಚ ಕವಿಯ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಈ ಬಾಲ ಸುಟ್ಟ ಕೋತಿಯನ್ನು ನೋಡಿ ಆ ನರಾದವನ್ನು ಬುದ್ಧಿಯನ್ನು ತಲೆಯಲಿ. ಓಹೋ, ಇವರು ಏನೇನಿ ಮಾಡಿ ಮೆರೆಯುವರೋ ಮೆರೆಯಲಿ. ಅಂದು ಕತ್ತಲಲ್ಲಿ ನೋಡಿದ ಲಂಕಾ ಪಟ್ಟಣವನ್ನು ಈ ದಿನ ಬೆಳಕಿನಲ್ಲಿ ನೋಡಿ ಆನಂದ ಪಡುವೆನು. ರಾಮ್ ರಾಮ್ ರಾಮ್. ಇವರು ಏನೇನು ಮಾಡಿ ಮೆರೆಯುವರೋ ಮೆರೆಯಲಿ. ಆ ದಿನ ಕತ್ತಲಲ್ಲಿ ನೋಡಿದ ಲಂಕಾ ಪಟ್ಟಣವನ್ನು ಈ ದಿನ ಬೆಳಕಿನಲ್ಲಿ ನೋಡಿ ವಿಭೀಷಣನ ಮನೆಯೊಂದನ್ನು ಬಿಟ್ಟು ಎಲ್ಲವನ್ನು ದಗಿಸುವ ಬಿಡುವೆನು. ರಾಮ 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 ರಾಮ. ಛೇ, ಎಂತಹ ಅನವರ್ಥವಾಯಿತು. ಈ ಅಗ್ನಿಯು ಸೀತಾದೇವಿಗೆ ತಗಲಿದರೆ ಏನು ಮಾಡಲಿ? ರಾಮಚಂದ್ರ, ನಾ ಈಗಲೀಗ ಕೆಟ್ಟೆ. ಛೇ, ಈ ಅಗ್ನಿಯು ಸೀತಾದೇವಿಗೆ ಮುಟ್ಟಿ ಉಳಿಯುವುದೆಂದರೇನು? ಅದೆಂದಿಗೂ ಸಾಧ್ಯವಿಲ್ಲ. ರಾಮ 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 ರಾಮ. ರಾಮ 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 ರಾಮ. ಸಂಕಟವಕಟ ತ್ರೇಹ
ನಿಲ್ಲದೋ ಸಂಕಟವ ಕಟ ದೇವ ನಿಲ್ಲದೋ ಮೋಸವೂದೇನೋ ಮಾರ್ಗದಿ ಮಾರ್ಗನೆ ಸಂಕಟವ ಕಟ ದೇಹ ನಿಲ್ಲದೋ ಉದು ಉದುರದೊಳುರಿಯ ವಿಧ ವಿಧ ತಾಪದೇ ವಿಧ ವಿಧ ತಾಪದಿ ಎದೆಯೊಳಗಿ ಕೂಡ ಬದುಕಲಾರೇನ ಎದೆಯೊಳಗಿ ಕೂಡ ಬದುಕಲಾರೇನ ಸಂಕಟವ ಕಟ ದೇಹ ನಿಲ್ಲದೋ ಮನೋಹರಿ, ಹಗಲಿರುಳು ನಿನಗಾಗಿ ದುಃಖಿಸುತ್ತಿರುವ ನನ್ನಲ್ಲೇ ನಿರ್ದೈವವೇ, ನನ್ನೊಡನೆ ಅನುರಾಗದಿಂದ ಬಂದು ಒಂದು ಮಾತನ್ನಾದರೂ ಹಾಡಬಾರದೆ? ಅಣ್ಣನ ದುಃಖಕ್ಕೆ ಮಿತಿ ಇಲ್ಲದಂತಾಯಿತು. ಸೀತಾನ್ವೇಷಣೆಗೆ ಹೋದವರಲ್ಲಿ ಆಂಜನೇಯನೇ ಬಲು ಪರಾಕ್ರಮಿ ಎಂದು ಅಣ್ಣನು ಸುಗ್ರೀವನು ಹೇಳುತ್ತಿದ್ದರು. ಆಂಜನೇಯನು ಬಾರದೆಂದು ನೋಡಿದರೆ ಏನೋ ಪ್ರಮೋದವು ನಡೆದಂತೆ ಕಾಣುವುದು. ಅಣ್ಣ ಈ ದಿನ ಸೀತಾದೇವಿಯ ಸುವಾರ್ತೆಯು ತಂದೆ ತರುವರು. ಅಣ್ಣ ಏನು ಈ ದಿನ ಸೀತೆಯ ಕುಶಲ ವಾರ್ತೆಯೂ ತರುವರೇ? ಅಣ್ಣ ಕಪಿವೀರರು ಹೋಗಿ ಇಂದು ಒಂದು ಮಾಸವಾಯಿತು. ಈ ದಿನ ಸುವಾರ್ತೆಯು ತಂದೆ ತರುವರು. ಅಣ್ಣ ರಾಮ 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 ಸೀತಾ ಜೈ ಜೈ ರಾಮ ಜಯ ಸುಂದ ರಾಮ ಜೈ ಜೈ ರಾಮ ಜಯ ಸುಂದ ರಾಮ 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 ಸೀತಾ ರಾಮ 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 ಸೀತಾ ರಾಮಚಂದ್ರನಿಗೆ ಕಪಿವೀರರೇ, ನಿಮಗೆ ಮಂಗಳವಾಗಲಿ. ಆಂಜನೇಯನೇ, ರಾಮಚಂದ್ರ, ಆಂಜನೇಯನೇ, ಜಾನಕಿಯು ಕ್ಷೇಮದಿಂದ ಇರುವಳೆ, ಆಕೆಯನ್ನು ನೀನು ನೋಡಿದೆಯಾ? ರಾಮಚಂದ್ರ, ಆಕೆಯು ಕ್ಷೇಮದಿಂದ ಇರುವರು. ಆಕೆಗೆ ನೀವು ಕೊಟ್ಟ ಮುದ್ರಿಕೆಯನ್ನು ಕೊಟ್ಟಾಗ ಅದನ್ನು ತನ್ನ ಕಣ್ಣಿನಲ್ಲಿ
ಒತ್ತಿಕೊಂಡು ಸೆರಗಿನಲ್ಲಿ ಗಂಟಾಕಿ ಇಟ್ಟುಕೊಂಡಿರುವರು. ನಿನಗೆ ಒಪ್ಪಿಸಲು ಈ ಘನಮುದ್ರಿಕೆಯನ್ನೂ ಕೊಟ್ಟಿರುವರು. ಇದನ್ನು ಸ್ವೀಕರಿಸಿ. ಆಹಾ ಸೀತಾ, ಚೂಡಾರತ್ನ ಆಂಜನೇಯನಿ, ಆಂಜನೇಯನಿ, ಜಾನಕಿಯು ಇನ್ನು ಏನೇನು ಹೇಳಿದಳು? ರಾಮಚಂದ್ರ, ಆ ನೀಚನನ್ನು ಒದಿಸಿ ಬೇಗನೆ ಕರೆದುಕೊಂಡು ಹೋಗುವಂತೆ ವಿಜ್ಞಾಪಿಸಿದರು. ಆಂಜನೇಯನಿ, ನೀನು ನನಗಾಗಿ ಶತವಿಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಲಂಕೆಯನ್ನು ದಯಿಸಿ ಬಂದಿದ್ದರಿಂದ ನಿನಗೆ ಮುಂದಿನ ಯುಗದಲ್ಲಿ ಬ್ರಹ್ಮ ಪದವಿಯೂ ಪ್ರಾಪ್ತವಾಗಲಿ. ರಾಮ 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 ರಾಮ. ಸುಗ್ರೀವ ರಾಜ, ರಾಮಚಂದ್ರ, ಇನ್ನು ಮುಂದಿನ ಕಾರ್ಯಗಳನ್ನು ಪ್ರಯತ್ನಿಸು. ಸ್ವಾಮಿಯೇ, ವಾನರ ಸೈನ್ಯವೆಲ್ಲವೂ ಸಿದ್ಧವಾಗಿರುವುದು. ತಮ್ಮ ಅಪ್ಪಣೆಯಾದರೆ ವಿಜಯಯಾತ್ರೆಗೆ ಹೊರಡಲು ಆಜ್ಞಾಪಿಸುವೆನು. ಸಹೋದರ ಲಕ್ಷ್ಮಣ, ಅಣ್ಣ, ಇದಕ್ಕೆ ನಿನ್ನ ಯೋಚನೆ? ಅಣ್ಣ, ಕೂಡಲೇ ಸಮರಕ್ಕೆ ಹೊರಡಬೇಕು ಅಂತ ನನ್ನ ಯೋಚನೆ. ಆಂಜನೇಯನೇ, ಕಾಪಾಡು ಕಾಪಾಡು ರಾಮಚಂದ್ರ, ನನ್ನನ್ನು ಕಾಪಾಡು ಕಾಪಾಡು. ರಾಮಚಂದ್ರ, ಇವನು ಆ ರಾವಣನ ಸಹೋದರನು. ಈತನ ಹೆಸರು ವಿಭೀಷಣನು, ನಿಮ್ಮ ಪರಮ ಭಕ್ತನು. ವಿಭೀಷಣ, ರಾಮಚಂದ್ರ, ನೀನಿನ್ನು ಚಿಂತಿಸಬೇಡ. ನಿನಗೆ ಅಯೋಧ್ಯೆ ಲಂಕಾನಗರದ ಪಟ್ಟಾಭಿಷೇಕವನ್ನು ನಿನಗೆ ಒಪ್ಪಿಸುವೆನು. ಆಗಲಿ ರಾಮಚಂದ್ರ. ಅಣ್ಣ, ಒಂದು ವೇಳೆ ಆ ರಾವಣನು ನಿನಗೆ ಶರಣಾಗತನಾದರೆ? ಸಹೋದರ, ರಾವಣನು ಶರಣಾಗತನಾಗಿದ್ದು ಸತ್ಯವಾದಲ್ಲಿ ನನ್ನ ಅಯೋಧ್ಯೆಯಲ್ಲೇ ಅರ್ಧ ರಾಜ್ಯವನ್ನು ಕೊಡುವೆನು. ವಿಭೀಷಣ, ರಾಮಚಂದ್ರ, ವಿಭೀಷಣ, ರಾವಣನಿಗೆ ರಾಯಭಾರಿಯಾಗಿ ಯಾರನ್ನು ಕಳಿಸೋಣ? ರಾಮಚಂದ್ರ, ಈ ಅಂಗದನನ್ನು ಕಳಿಸೋಣ. ಅಂಗದನೇ, ಮಾತಾಡೋ ಸ್ವಾಮಿ. ರಾವಣನು ನ್ಯಾಯವಾಗಿ ಸೀತೆಯನ್ನು ತಂದೊಪ್ಪಿಸುವನು ಅಥವಾ ಇದ್ದವೇ ಸಿದ್ಧವೆನ್ನುವನು ತಿಳಿದುಕೊಂಡು ಬಾ. ತಮ್ಮ ಅಪ್ಪಣೆಯಂತೆ ಆಗಲಿ. ಯಾವುದೋ ಒಂದು ಕಪಿಯು ಬಂದು ನಮ್ಮ ಅಶೋಕವನ್ನೆಲ್ಲ ಹಾಳು ಮಾಡಬೇಕಾದ್ರೆ ಅದು ಸಾಮಾನ್ಯ ಕಪಿ ಅಂತ ಕಾಣುತ್ತಿಲ್ಲ. ಹೌದು ಪ್ರಭು, ಅದೋ ಪ್ರಭು, ಯಾವುದೋ ಒಂದು ಕಪಿಯು ಇತ್ತಲೇ ಬರುತ್ತಿರಬಹುದು. ಬರ್ಲಿ, ಬಹಳ ಸಂತೋಷ. ಎಲೈ ರಾವಣ, ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸುವೆಯಾ ಅಥವಾ ಯುದ್ಧಕ್ಕೆ ಸಿದ್ಧನಾಗುವೆ? ನೀಚ ಕಪಿಯೇ, ಯುದ್ಧವೇ ಸಿದ್ಧವೆಂದು ತಿಳಿಸು. ನಿನ್ನ ಇಷ್ಟದಂತೆ ಆಗಲಿ, ಯುದ್ಧಕ್ಕೆ ಸಿದ್ಧನಾಗು. ಅಂಗದನೇ, ಶ್ರೀರಾಮಚಂದ್ರ, ನೀನು ಹೋದ ಕಾರ್ಯವೇನಾಯಿತು? ಸ್ವಾಮಿ ರಾಮಚಂದ್ರ, ಯುದ್ಧ ಭೂಮಿಯು ಸಿದ್ಧವಾಗಿರುವುದು, ನಡಿ ಹೊರಡೋಣ. ಯಾವುದೋ ಒಂದು ಕಪಿಯು ಬಂದು ನಮ್ಮ ಅಶೋಕವನ್ನೆಲ್ಲ ಹಾಳು ಮಾಡಬೇಕಾದ್ರೆ ಅದು ಸಾಮಾನ್ಯ ಕಪಿಯಂತೆ ಕಾಣುತ್ತಿಲ್ಲ. ಹೌದು ಪ್ರಭು. ರಾಜೇಂದ್ರ, ಅದು ಯಾವುದೋ ಒಂದು ಕಪಿಯು ಇತ್ತಲೇ ಬರುತ್ತಿರುವುದು. ಎಲೈ ರಾವಣ, ಸೀತಾದೇವಿಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸುವೆಯೋ ಅಥವಾ ಯುದ್ಧಕ್ಕೆ ಬರುವೆಯೋ? ನೀಚ ಕಪಿಯೇ, ಯುದ್ಧವೇ ಸಿದ್ಧವೆಂದು ತಿಳಿಸು. ಸರಿ, ನಿನ್ನ ಇಷ್ಟದಂತೆ ಆಗಲಿ. ರಾಮಚಂದ್ರ, ಯುದ್ಧವು ಸಿದ್ಧವಾಗಿರುವುದು, ನಡೆಯಿರಿ ಹೊರಡೋಣ. ಬಂಡ ರಾಮ ಬಾರ ನಿನ್ನ ತುಂಡು ಗೈಯುವೆ, ಬಂಡ ರಾಮ ಬಾರ ನಿನ್ನ ತುಂಡು ಗೈಯುವೆ, ಶಿರವ ಕಡಿದು ಬಲಿಯ ಕೊಡುವೆ ರಣಭೂಮಿಯಲೋ, ಶಿರವ ಕಡಿದು ಬಲಿಯ ಕೊಡುವೆ ರಣಭೂಮಿಯಲೋ, ನನ್ನ ರೂಪ ತಾಳಿ ಬಂದು ನಿನ್ನ ಜಯಿಸುವೆ, ನನ್ನ ರೂಪ ತಾಳಿ ಬಂದು ನಿನ್ನ ಜಯಿಸುವೆ. ವಿಭೀಷಣ, ರಾಮಚಂದ್ರ, ನಾನು ಎಷ್ಟು ಬಾಣವನ್ನು ಬಿಟ್ಟರು ಈ ರಾವಣನು ಸಾಯ್ತಲೇ ಇಲ್ವಲ್ಲ? ರಾಮಚಂದ್ರ, ಆತನ ಹೃದಯದಲ್ಲಿ ಅಮೃತ ಕಲಶವಿರುವುದು, ಆದ್ದರಿಂದ ಅವನು ಸಾಯುವುದಿಲ್ಲ. ಅದಕ್ಕೆ
ಗುರಿ ಇಟ್ಟು ಹೊಡೆಯಿರಿ, ಅವನು ಸಾಯುತ್ತಾನೆ. ನನ್ನ ಗುಟ್ಟನ್ನು ತಿಳಿಸಿ ನನ್ನ ಸಾವಿಗೆ ನೀನು ಕಾರಣಿತಕರ್ತನೇ ಆದ್ಯಾ? ಕಾಪಾಡು. ರಕ್ಷಣಾಕರ್ತನು ನಾನಿರುವಲ್ಲಿ ನೀನು ವಿಭೀಷಣನನ್ನು ಜಯಿಸಲಾರಿ. ನೀನು ಕೇಳು, ದುಷ್ಟನು ದುರಾಚಾರಿಯು ಎಂಬುದು ಈ ತ್ರಿಮೂರ್ತಿಗಳಿಗೂ ಧರ್ಮ ಸಂಸ್ಥಾಪನೆಗೆ ಕಾರಣವಾಗಿರುವುದು ಸತ್ಯವಾದಲ್ಲಿ ಈ ರಾಮಬಾಣವು ಹುಸಿಯಾಗದೆ ನಿನ್ನ ಎದೆಗೆ ತಾಟಲಿ. ಹಾ ರಾಮ 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 ರಾಮ. ರಾವಣನೇ, ನಿನಗೆ ಸದ್ಗತಿಯು ಪ್ರಾಪ್ತವಾಗಲಿ. ಆಂಜನೇಯನೇ, ರಾಮಚಂದ್ರ, ಸೀತೆಯನ್ನು ಕರೆದುಕೊಂಡು ಬಾ. ಜಾನಕಿ, ಜಾನಕಿ, ನೀನು ಅಗ್ನಿಕುಂಡವನ್ನು ಪ್ರವೇಶಿಸು. ನಿನ್ನನ್ನು ನಾನು ಆಗ ಪರಿಗ್ರಹಿಸುವೆನು. ಆಂಜನೇಯನೇ, ರಾಮಚಂದ್ರ, ನಾವೆಲ್ಲರೂ 50 ಗತೆಯೊಳಗೆ ನಡೆಯಿದೆ ಆಗಬಹುದು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಎಲ್ಲ ಕೋದಂಡ ರಾಮಗೆ ಮಂಗಳಂ. जय श्री परमेश्वर जय मंगल वासुदा. जय श्री परमेश्वर जय मंगल वासुदा. जय श्री परमेश्वर जय श्री परमेश्वर जय मंगल वासुदा. नव विलास नव विकास हर्षारण काम. नव विलास नव विकास हर्षारण काम. जगदीशा जय श्री परमेश्वर जय मंगल वासुदा. दिव्यलिंग समर्पणा. दिव्यलिंग समर्पणा. दिव्यलिंग समर्पणा. जय श्री परमेश्वर जय मंगल वासुदा. हरि नाम संकीर्तन